ಹೆಂಗೋ 2ನೇ ದಿನ ಬಾತಮಲ್ಲಿ ಕಳೆದಾಯಿತು. ಇವಾಗ ನಾನು ಇರೋ ಹೋಟೆಲ್ ಬಂದು ಹೆಸರು ಏನೋ ಗೊತ್ತಿಲ್ಲ, ಏನೋ ಇದೆ, ಮೇ ಬಿ ಇಲ್ಲೆಲ್ಲಾದ್ರೂ ಇರ್ಬೋದು. ಪಾರ್ಕಿಂಗ್ ಗೇಟ್ಸ್ ಅಂತ ಏನೋ ಇದೆಯಾ, ಇನ್ನೇನು ಇಲ್ಲಿ ನಾನಿರೋ ಹೋಟೆಲ್ ಬಂದು ಇದು. ಸೊ ಇವಾಗ ನಾನು ಮಳೆ ಬರ್ತಾ ಇದೆ, ಇಲ್ಲಿಂದ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹೋಗ್ತಾ 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 ಅಂದರೆ ಏನೇನಿರುತ್ತೆ, ಏನೇನು ಮಾಡಬೇಕು ಈ ಏರಿಯಾದಲ್ಲಿ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ನಾನು ಬೇರೆ ಏರಿಯಾ, ಒಂದೊಂದು ಏರಿಯಾದಲ್ಲಿ ಏನಕ್ಕೆ ಒಂದೊಂದು ದಿನ ರೂಮ್ ಮಾಡ್ತೀನಿ ಅಂತ ಅಂದರೆ, ಈ ಏರಿಯಾ ಸ್ಪೆಷಲೈಸ್ಡ್ ಏನಿರುತ್ತೆ ಅಂತ. ಇಲ್ಲಿ ಕೆಲವು ಜನಗಳು ಹೇಳಲ್ಲ ನಮಗೆ ಏನು ಅಂತ, ಅವ್ರಿಗೆ ಗೊತ್ತೇ ಇಲ್ಲ. ಬೇಕಾದರೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೇನು ಫೇಮಸ್ಸು, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಮತ್ತು ಬೇಕಾದರೆ ಲ್ಯಾಂಗ್ವೇಜ್ ಕೂಡ ಬರಲ್ಲ ಅವ್ರಿಗೆ ಪಾಪ. ನಿಜ ಹೇಳಬೇಕು ಅಂದರೆ ನಾವು ಇಂಗ್ಲೀಷ್ ಮಾತಾಡ್ತೀವಲ್ಲ, ನಾವು ಕನ್ನಡ ಮಾತಾಡ್ತೀವಲ್ವ, ಹಂಗೆ ಅವ್ರ ಲ್ಯಾಂಗ್ವೇಜ್ ಅಷ್ಟೇ ಗೊತ್ತಿದೆ. ಈಗ ಕರ್ನಾಟಕದಲ್ಲಿ ಕೆಲವ್ರು ಹಳ್ಳಿಗೆ ಹೋಗ್ಬಿಟ್ಟು ಇಂಗ್ಲೀಷ್ ಮಾತಾಡಿದ್ರೆ ಅವ್ರು ತಲೆ ಕೆಡ್ಕೋತಾರೆ, ಅಯ್ಯೋ ಏನು ಮಾತಾಡ್ತಾ ಇದ್ದಾರೆ ಎಲ್ಲದಕ್ಕೂ ಅಂತಾರಲ್ಲ, ಹಂಗೆ ಇಲ್ಲಿ ಬಂದ್ಬಿಟ್ಟು ಇಂಡೋನೇಷಿಯನ್ ಲ್ಯಾಂಗ್ವೇಜ್ ಮಾತಾಡ್ತಾರಲ್ಲ, ಅವ್ರು ಮಾತಾಡ್ದಾಗೆ ಎಲ್ಲದಕ್ಕೂ ಅಂತಾರೆ ಪಾಪ. ಒಬ್ಬೊಬ್ರು ಮಾತ್ರ ಓಕೆ ಅಂತ ಏನೇನಾದರೂ ಹೇಳ್ತಾರೆ. ಇನ್ನು ಕೆಲವ್ರಿಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ಇವಾಗ ನಾನು ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿದೆ ಏರಿಯಾ, ಎಲ್ಲ ಸ್ಟ್ರೀಟ್ ಶಾಪಿಂಗು ಎಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ಟ್ರೈ ಮಾಡೋಣ, ಏನಾದರೂ ಸಿಕ್ಕಿದ್ರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ತಂಬ್ರಿನ್ ಸಿಟಿ ಅಂತ ಅಂದ್ಬಿಟ್ಟು, ಬಾದಾಮಲ್ಲಿ ತುಂಬ ಫೇಮಸ್ ಆಗಿರೋ ಸಿಟಿ ಅಂತ ಹೇಳಿದ್ರೆ, ಅಲ್ಲಿ ಶಾಪಿಂಗು, ಫುಡ್ಡು ಎಲ್ಲ ಚೆನ್ನಾಗಿರುತ್ತಂತೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡು ಆದರೆ ಯಾರ್ಯಾರು ಸಿಗ್ತಾರೋ ಅವರೆಲ್ಲ ಫ್ರೆಂಡ್ ಆಗಿಬಿಡ್ತಾರೆ ಪಾಪ ನನಗೆ. ಹೇಳಿದ್ರು, ಅವ್ರಿಗೂ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಎಲ್ಲ ನನ್ನ ಚಾನಲ್ನ ಮಾಡಿಸ್ಬಿಟ್ಟು ಬಂದೆ. ಇಲ್ಲೇನೋ ಚೆನ್ನಾಗಿದೆ, ಲೈಟಲ್ಲಿ ಬಂದರೆ ವ್ಯೂ ಬಾಯ ಅಂತ ಏನೋ ಐತೆ. ಹೌದು ಗೋಬಿಕ್ ಬೇ ಅನ್ನೋ ಏನೋ ಐತೆ. ಅದು ಹೋಟೆಲ್ ಲೈಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಈಗ ಟ್ರಾಫಿಕ್ಕು, ಇಲ್ಲಿರೋ ರೂಲ್ಸ್ಗಳು ಅದು ಏನೂ ಗೊತ್ತಿಲ್ಲ. ಅಲ್ಲೊಂದು ಯಾವುದೋ ಒಂದು ಒಂಥರ ಡಿಫ್ರೆಂಟ್ ಆಗಿರೋದು ಚೀನಾ ಥರದ್ದು ಏನೋ ಕಾಣಿಸ್ತೈತೆ. ಸದ್ಯಕ್ಕೆ ನಾನು ಸ್ಟ್ರೈಟಾಗಿ ಹೋಗಬೇಕು, ಇದು ತಂಬ್ರಿನ್ ಸಿಟಿ ನೋಡಬೇಕು ಅಂತ ಅಂದರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೀದಿ ಸುತ್ತೋದಂದರೆ ಇದೇ ಇರಬೇಕಪ್ಪ. ಇಂಡೋನೇಷ್ಯಾದಲ್ಲಿ ಬಂದು ಹಿಂಗೆ ಬೀದಿ ಸುತ್ತಾ ಇದ್ದೀನಿ. ಹೇಳ್ದಂಗೆ ನಗೋಯಾದಲ್ಲಿ ಏನು ಫೇಮಸ್ ಅಂತ ಅಂದರೆ, ಸ್ಟ್ರೀಟ್ ಫುಡ್ ಇಸ್ ವೆರಿ ಫೇಮಸ್. ಏನೇನೋ ಹಾಕೊಂಡು ಚೆನ್ನಾಗಿ ಸುಡ್ತಾ ಇದ್ದಾರೆ, ಚಿಕನ್ನು, ಮಟನ್ನು, ಕಾಲು ಎಲ್ಲನೂ. ಅಲ್ಲಿ ಬೆಂಕಿನಲ್ಲಿ ಸುಟ್ಟಿ ಕೊಡ್ತಾ ಇರೋದು ಒಂಥರ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ಇದು ಚಿಕನ್ ಅನಿಸುತ್ತೆ. ಬೇರೆ ಬೇರೆ ಈ ಥರ ಚಿಕನ್ಗಳನ್ನ ಇನ್ನು ಹಸಿದು ಕೂಡ ಇಟ್ಕೊಂಡಿದ್ದಾರೆ. ಬೇರೆ ಕಡೆ ಬೇರೆ ಥರ ಗೋಬಿ ಮಂಜೂರಿ ಥರ ಎಲ್ಲ ಹಾಕಿ ಗಮ್ ಅನಿಸ್ತಾ ಇದ್ದಾರೆ. ಇದು ತುಂಬ ಫೇಮಸ್ ಆಗಿರೋ ಜಾಗ ಇದು. ಇಂಡಿಯನ್ ಫುಡ್ಡು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಇಂಡಿಯನ್ ಫುಡ್ ಅಂತ ಅಂದರೆ ಇಂಡಿಯಾದವರು ಮಾಡೋ ಥರದ್ದು, ಇಂಡಿಯನ್ ಕಲ್ಚರಲ್ಲಿ ಇರೋ ಥರದ್ದು, ಆ ಥರದವು ಕೂಡ ಇಲ್ಲಿ ಫೇಮಸ್ ಆಗಿರೋ ಜಾಗಗಳು ಜಾಸ್ತಿ ಇದೆಯಂತೆ. ಈ ಏರಿಯಾ ಕೂಡ ಜಾಸ್ತಿ ಫೇಮಸ್ ಆಗಿರೋದು ಕೂಡ ಫುಡ್ಗೆ, ಶಾಪಿಂಗ್ ಅಂತ ಅಂದರೆ ಯಾವ ಥರ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ಅಂದರೆ ಮಾಲ್ಗಳಲ್ಲಿ ಹೋಗಿ ಶಾಪಿಂಗ್ ನೋಡಿದ್ದೀನಿ, ಇದರಲ್ಲಿ ನೋಡಿದ್ದೀನಿ, ಸ್ಟ್ರೀಟ್ಗಳು ಶಾಪಿಂಗ್ ನೋಡಿದ್ದೀನಿ. ಅಲ್ಲ ಇಲ್ಲಿ ಯಾವ ಥರ ಬಟ್ಟೆಗಳಿರುತ್ತೆ, ಏನಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ, ಅದು ಒಂದ್ಸಲ ಏನಾದರೂ ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ ತಗೊಂಡ್ರೆ ತೊಗೋಬೋದು. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಇದು ಚಿಕ್ಕ ಬಸ್ಗಳು ಕೂಡ ಇದು. ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ರೆ ಎಲ್ಲರೂ ಬಾಯ್ ಅಂತ ಮಾಡ್ತಾ ಇದ್ದಾರೆ. ಇಂಡೋನೇಷ್ಯಾ ನೈಸ್. ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟ್ ಅಲ್ಲದೆ ಚಿಕ್ಕ ವ್ಯಾನ್ಗಳಿರುತ್ತೆ. ಆ ವ್ಯಾನ್ನ ನಾನು ತೋರಿಸೋಣ ಅಂತ ಇದು ಮಾಡಿದೆ. ಅಷ್ಟರಲ್ಲಿ ವ್ಯಾನ್ ಮುಂದಕ್ಕೆ ಹೊಂಟೋಯ್ತು. ಏನಂತಂದರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಅಂದಾಗ ಎಲ್ಲರೂ ಬಸ್ಸು, ಕಾರ್ಗಳು ಸಪ್ರೇಟಾಗಿ ಹೋಗ್ತಾ ಇರ್ತಾರಲ್ವಾ. ಅದು ಅಲ್ಲದೆ ಕಡೆ ನಮ್ಮೂರ ಕಡೆ ವ್ಯಾನ್ಗಳಿರುತ್ತಲ್ಲ, ಆ ಥರ ವ್ಯಾನ್ಗಳಿದೆ. ಅದು ಎಲ್ಲಿ ಬೇಕಂದರೆ ಸ್ಟಾಪ್ ಮಾಡುತ್ತೆ, ಎಷ್ಟು ದೂರ ಬೇಕಾದರೆ ಅಷ್ಟು ದೂರ ಹೋಗುತ್ತೆ. ಆದರೆ ತುಂಬ ಲೇಟಾಗಿ ಹೋಗುತ್ತೆ. ಅದು ನಾನು ತೋರಿಸ್ತೀನಿ ರೀ. ನೋಡಿ, ಅಲ್ಲಿ ಕಾಯ್ತಾ ಇದೆ, ಲೆಫ್ಟ್ ಸೈಡಲ್ಲಿ ಕಾಯ್ತಾ ಇದೆಯಲ್ಲ, ಅದೇ. ಒಂದು ನಿಮಿಷ, ಇಲ್ಲೊಂದು ಯಾವುದೋ ಫುಡ್ ಸ್ಟ್ರೀಟ್ ಇದೆ, ಇದು ನೋಡ್ಕೊಬಿಡಿ. ಹಂಗೆ ವಾಪಸ್ ಮಾತ್ರ ಬರಲ್ಲ ನಾನು. ಕೊನೆಗಂತೂ ಒಂದು ಸ್ವಲ್ಪ 800 ಮಿನಿಟ್ಸ್ ವಾಕ್ ಮಾಡಿಕೊಂಡು ನನ್ನ ಫ್ರೆಂಡ್ ಹೇಳಿರೋದು ಸ್ಟ್ರೀಟ್ಗೆ ಬಂದಿದ್ದೀನಿ. ಎಲ್ಲರೂ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ. ಕ್ಯಾಮ್ರಾದಲ್ಲಿ ಬಂದು ಬಗ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದಾದ ದೊಡ್ಡ ಹೋಟೆಲ್ ಇದೆ, ಈ ಕಡೆನೇ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಯಾವ ಟಾಪಲ್ಲಿ ಏನೋ ಇದೆ, ಅದು ನೋಡೋಕ್ಕೆ ನಾನು ಹೋಗ್ಬೋದಾ ಏನೋ ಗೊತ್ತಿಲ್ಲ. ಕೇಳೋಣ, ಯಾರನ್ನಾದ್ರೂ ಕೇಳ್ಕೊಂಡು ಅಲ್ಲಿಗೆ ಹೋಗೋಣ. ಚೆನ್ನಾಗಿದೆ ಅದು.
ಕೊನೆಗೂ ನಾನು ಬರಬೇಕಾಗಿರೋ ಪ್ಲೇಸ್ ಬಂದೇ ಬಿಟ್ಟೆ. ನಗೋಯಾ ತಂಬ್ರೇನ್ ಸಿಟಿ ಇದೆ. ನಗೋಯಾ ತಂಬ್ರೇನ್ ಸಿಟಿ ಬಸ್ಸವರೆಲ್ಲ ಸ್ಮೈಲ್ ಮೇಲೆ ಸ್ಮೈಲ್ ಕೊಡ್ತಾವ್ರೆ. ಇಲ್ಲಿ ತುಂಬ ಫೇಮಸ್ಸು, ಏನೇನೋ ಇದೆ ಅಂತ ಹೇಳಿದ್ರಲ್ಲ. ಎಷ್ಟೊಂದು ಜನ ಒಳಗಡೆ ಹೋಗ್ತಾ ಇದ್ದಾರೆ, ಎಷ್ಟೊಂದು ಬಸ್ಗಳಿದೆ ಈ ರೋಡಲ್ಲಿ. ಇದೆ ನಗೋಯಾ ತಂಬ್ರೇನ್ ಸಿಟಿಲಿ. ಫೋಟೋ ತಗೊಳ್ಳೋಣ ಇರಿ. ಎಲ್ಲರೂ ಕೇಳ್ಬೋದು ನೀವು ಬಾತಮ್ ಏನಕ್ಕೆ ಫೇಮಸ್ಸು ಅಂತ ಅಂದ್ಬಿಟ್ಟು. ಸಿಂಗಾಪುರ್ ಜನ ತುಂಬ ಹಾರ್ಡ್ ವರ್ಕ್ ಮಾಡ್ತಾರಲ್ವಾ. ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ಸ್ಯಾಟರ್ಡೆ ಸಂಡೇ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಇರೋ ಇಂಡೋನೇಷ್ಯಾ, ತುಂಬ ರಿಚ್ ಆಗಿಲ್ಲದೆ ಹೋದ್ರೂ ಬಡವ್ರ ದೇಶ ಅಲ್ವಾ ಇದು, ಅವ್ರನ್ನ ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಅಷ್ಟೇ. ಇದೇನು ತುಂಬ ಮುಂದುವರೆದಿರೋ ದೇಶ ಅಲ್ಲ. ಸಿಂಗಾಪುರ್ ಪಕ್ಕದಲ್ಲಿರೋದಕ್ಕೆ, ಐಲ್ಯಾಂಡ್ ಪಕ್ಕದಲ್ಲಿರೋ ಬಾತಮ್ ಆಗಿರೋದಕ್ಕೆ ಇಲ್ಲಿ ಜಸ್ಟ್ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಕ್ಕೆ, ಮಸಾಜ್ ಮಾಡಿಕೊಂಡು ಇಲ್ಲಿ ಸಮುದ್ರದ ಪಕ್ಕ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಮಾತ್ರ ಸಿಂಗಾಪುರದವ್ರು ಈ ದೇಶನ ಉದ್ಧಾರ ಮಾಡಿದ್ದಾರೆ ಅಷ್ಟೇ. ಒಂಚೂರು ಜಾಸ್ತಿ ಇಲ್ಲೆಲ್ಲ ಬರೀ ಎಲ್ಲಿ ನೋಡಿದ್ರು ಮಸಾಜ್ಗಳು ಅಂತಲೇ ಇದೆ. ಈ ಏರಿಯಾದಲ್ಲಿ ಅಂತಲ್ಲ, ಬಾತಮ್ ಅಂತಂದ್ರೆ ಅದಕ್ಕೆ ಫೇಮಸ್. ನನ್ನ ಫ್ರೆಂಡ್ ಎಲ್ಲರೂ ಹೇಳ್ತಾ ಇದ್ರು, ಹುಡುಗರಾದ್ರೆ ಬಾತಮ್ಗೆ ಹೋಗ್ತಾರೆ, ಹುಡುಗಿರು ಏನಕ್ಕೆ ಹೋಗ್ತಾರೆ ಅಂದರೆ ಇದನ್ನೆಲ್ಲ ನೋಡಬೇಕು ಅಂತ ಅಲ್ವಾ ನಾವು ಬಂದಿರೋದು. ಅವನು ಹೇಳ್ದ ನನಗೆ, ಹೋಗ್ಬಿಟ್ಟು ಒಂದು ಏರಿಯಾದಲ್ಲಿ ಅಲ್ಲೆಲ್ಲೋ ತುಂಬ ಹುಡುಗಿರು ಇರ್ತಾರಲ್ಲ, ಅಲ್ಲಿ ಫೋಟೋ ವೀಡಿಯೋ ಕಳಿಸು, ಮಾಡ್ಬಿಟ್ಟು ಹಾಕು, ಅವಾಗ ತುಂಬ ಫೇಮಸ್ ಆಗ್ಬಿಡ್ತೀಯ, ತುಂಬ ಹುಡುಗರುಗಳೆಲ್ಲ ನೋಡ್ತಾರೆ ಅಂತ. ಯಾರ್ಯಾರಿಗೆ ಏನೇನು ಇಷ್ಟ ಆಗ್ತದೆ ಅಲ್ಲಿಗೆ ಹೋಗ್ತಾರೆ. ನಾನು ಸದ್ಯಕ್ಕೆ ಟ್ರಾವೆಲ್ ಮಾಡೋ ಇಷ್ಟ ಆಗಿರೋದ್ರಿಂದ ನಾನು ಇಲ್ಲಿಗೆ ಇದ್ದೀನಿ. ಸಖತ್ತಾಗಿದೆ ಇಲ್ಲಿ. ಇದು ಫೇವ್ರೆಟ್ ಹೋಟೆಲ್ ಅಂತ, ಯಾವುದು ಹೋಟೆಲ್ ಅಂತ ಅಂದ್ಬಿಟ್ಟು ಈ ಏರಿಯಾದಲ್ಲಿ ನೈಟಲ್ಲಿ ಏನಾದರೂ ಲೈಟ್ಗಳು ಹಾಕ್ಬಿಟ್ರೆ ಏನು ಸಖತ್ತಾಗಿ ಕಾಣಿಸ್ತಾ ಇರತ್ತೆ ಗೊತ್ತಾ. ಎಲ್ಲ ಕಡೆ ನೋಡಿದ್ರು ಪ್ರತಿ ಒಂದ್ರಲ್ಲೂ ಮಸಾಜು, ಲೆಗ್ ಮಸಾಜು, ಫುಡ್ಡು, ಫುಡ್ಡು ಇಲ್ಲೇ ಚೆನ್ನಾಗಿದೆ, ಸಖತ್ತಾಗಿದೆ. ನಿಜವಾಗ್ಲೂ ಬಂದರೆ ಎಂಜಾಯ್ ಮಾಡ್ಬೋದು ಆರಾಮಾಗೆ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಸಕ್ಕಾಗಿರೋ ಹೋಟೆಲ್ ಇದೆ, ಫುಡ್ ಹೋಟೆಲ್ ಅಂತಂದರೆ ಏನಿರುತ್ತೆ ಗೊತ್ತಾ, ಇಲ್ಲಿ ಏನು ಫುಡ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಅವರು. ನೋಡಿ, ದೊಡ್ಡ ಫಿಶ್ಶು, ಮತ್ತು ಇದು ಯಾವುದೋ ನೆನೆ ದಿನ ಅದೇನೋ ಕೊಟ್ಟಿರಲ್ಲ ಹಂಗೆ ಆಕ್ಟೋಪಸ್ ಅಂತ ಏನೇನೋ ಐತೆ. ಇದೊಂಥರ ಫಿಶು, ಮೊಸಳೆ ಥರ ಇರೋ ಫಿಶು. ಅವೆರಡು ಏನ್ ಲವ್ ಮಾಡ್ಕೊಂತ ಇದೆಯಾ, ಇಲ್ಲಾಂದ್ರೆ ಅದನ್ನ ಇದು ತಿಂತಾ ಇದೆಯಾ, ಇದನ್ನ ಅದು ತಿಂತಾ ಇದೆಯಾ ಗೊತ್ತಾಗ್ತಾ ಇಲ್ಲ ನನ್ಗೆ. ಏಡಿಗಳು, ಫಿಶ್ಗಳು, ಮೀನುಗಳು, ಅಯ್ಯೋ ಅದೇನೇನೋ ಮುಖ ಎಲ್ಲ ತಿನ್ಕೊಂಡು ತಿಂದೋಗ್ಬಿಟ್ಟೈತೆ, ಅವಾಗ ತಿನ್ಕೋಗ್ಬಿಟ್ಟೈತೆ. ಕಚ್ಚಾಡ್ಕೊಂಡಿದೆ ಅನ್ಸುತ್ತೆ ಅವೆರಡು. ಫಿಶ್ ಹಿಂಗೇನ ಲವ್ ಮಾಡೋದು, ನನಗೆ ಗೊತ್ತೇ ಇರಲಿಲ್ಲ. ಕೈ ಕಾಲು ಕಟ್ಬಿಟ್ಟು ಟೈಟ್ ಮಾಡ್ಬಿಟ್ಟಿದ್ದಾರೆ, ಇಲ್ಲ ಅಂದ್ರೆ ಟಕ್ 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 ಟಕ್. ಇವಾಗ ನೋಡಿ ಕೈನ ಹೆಂಗ್ ಮಾಡುತ್ತೆ. ಇಲ್ಲಿ ಕೈ ಹಾಕಿದ್ರೆ ಕಚಕ್ ತಂದ್ಬಿಡ್ತವೆ ಕೈಗಳು ಮಾತ್ರ, ನನ್ಗೆ ಗೊತ್ತಿರೋ ಪ್ರಕಾರ. ಎಷ್ಟು ದಪ್ಪಗಿದಲ್ಲ, ಇಲ್ಲಾವುದೋ ಇರ್ಕಿಸೋಕೆ ಕಾಯ್ಕೊಂಡಿದೆ, ಅದು ಕಾಯ್ಕೊಂಡಿದೆ ಹೆಂಗ್ ಇರ್ಕಿಸ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಕಚಕ್ 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 ಅಂತ ಅದ್ರೊಳಗಡೆ ಮಧ್ಯೆ ಕೈ ಹಾಕಿದ್ರೆ ಏನಾದ್ರೂ ಕಚಕ್ ಆಗ್ಬಿಡ್ತವೆ. ಸೊ ಅಲ್ಲಿ ನೋಡಿ, ಅವು ಸೀಗಡಿ ಅಂತೀವಲ್ಲ, ತಪ್ಪ ಸೀಗಡಿ ಎಷ್ಟು ಚೆನ್ನಾಗಿ ಈಜು ಹೊಡಿತಾವೆ. ಇದ್ಯಾವುದೋ ಫಿಶು, ನಾನು ಬೆಂಗಳೂರಲ್ಲಿ ಫಿಶ್ ತಿಂದಿದೆ, ಫುಲ್ ಫಿಶು. ಇದು 900 ರೂಪಾಯಿ ಏನೋ ಹೇಳಿದ್ರು, ಆದರೆ ಇಷ್ಟು ದೊಡ್ಡ ಫಿಶ್ ಅಲ್ಲ, ಅದು ಇನ್ನೊಂದು ಚಿಕ್ಕ ಫಿಶು. ಇವು ಬೇರೆಕಾಯಿ, ಏಡಿಕಾಯಲ್ಲಿ ಎಷ್ಟೊಂದು ಥರ ಏಡಿಕಾಯಿ ಅವೆ. ಇವು ನೆನೆ ದಿನ ತಿನ್ಸಿದ್ರು ನನಗೆ ಇಂಡೋನೇಷ್ಯಾದಲ್ಲಿ, ಚಿಕ್ಕವನ್ನ ಓಪನ್ ಮಾಡಿ ಫೈನಲಿ ಬಂದು ಎಲ್ಲ ಹೆಂಗಿರ್ತವೆ ಅಂತ ನಾನು ನೋಡಿಕೊಂಡೆ. ಹುಡುಗಿರು ಸಕ್ಕತ್ತಾಗಿದ್ದಾರೆ. ಇಲ್ಲಿ ಮಹಾಜನ ಅಂತ ಇಂಡೋನೇಷ್ಯನ್ ಹೋಟೆಲ್ ಇದೆ, ಸೂಪರ್ ಆಗಿರುತ್ತೆ ಒಂದೇ ಫುಡ್ಡು. ಈ ಹೋಟ್ಲಿಗೆ ಬಂದ್ಬಿಟ್ಟು ನಾನು ಆ ಹೋಟ್ಲ್ ಹೆಸರು ಹೇಳಿದ್ರೆ ಇಲ್ಲಿ ಎಲ್ಲ ನೋಡ್ತಾ ಇದ್ದಾರೆ, ನನ್ನ ಹೊಡೆದಾಕ್ಬಿಡತ್ತಾರ. ಅವಾಗ ಹೆಸರು ಅರ್ಥ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ನಾನು ಹೇಳಿದ್ದು. ಆದರೆ ಆ ಹೆಸರು ಮಹಾಜನ ಅಂತ ತಗೊಂಡಲ್ಲ, ಅದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ.
ಇದು ಪ್ಲಾಸ್ಟಿಕ್ ಥರ ಪ್ಲಾಸ್ಟಿಕ್ಕೇ. ನಾನೇನೋ ರಿಯಲ್ ಬಂಬು ಪ್ಲಾಸ್ಟಿಕ್ ಥರ ಇದೆ ಅಂದ್ಕೊಂಡಿದ್ದೆ, ಪ್ಲಾಸ್ಟಿಕ್ ಬೊಂಬೆ ಅದು. ನಾನು ಏನಪ್ಪ ಇದು ಇದ್ರ ಹೆಸ್ರು ಹಿಂಗೈತಲ್ಲ ಅಂತ ಅಂದ್ಕೊಂಡಿದ್ದೆ. ಅದು ಏನಂತ ಅಂದರೆ ಇದು ತಿಂತಾರಲ್ಲ ಅದು, ಅದನ್ನ ಅದ್ರ ಹೆಸ್ರನ್ನ ಈ ಏರಿಯಾಗೆ ಇಟ್ಬಿಟ್ಟಿದ್ದಾರೆ. ಸೂಪರಾಗಿ ಚೈನೀಸ್ ರೆಸ್ಟೋರೆಂಟ್ ಇದೆ. ತಾಯ್ ಹಿಂಗೆ ಫಿಶ್ನ ಕುಂಫು ಪಾಂಡದಲ್ಲಿ ಇಳಿಸ್ತಾರಲ್ಲ ಆ ಥರ ಫಿಶ್ ಕೈಲಿ ಪಡಕ್ ಅಂತ ತಿನ್ನಿಸ್ಬಿಟ್ಟು ಇಲ್ಲಿಂದ ಈ ಫಿಶ್ನ ತೆಗ್ದು ಇದ್ರೊಳಗಡೆ ಹಾಕೊಂಡ್ಬಿಡ್ತಾರೆ. ಚೆನ್ನಾಗಿದೆ. ಒಳಗಡೆ ಹೆಂಗಿದೆಯೋ ಏನಿದೆಯೋ ಗೊತ್ತಿಲ್ಲ, ಹೋದರೆ ಬೈಕೊಂತಾರೇನೋ. ನಾನು ಇಲ್ಲಿಂದನೇ ಫೋಟೋ ತೆಗಿತೀನಿ. ಸಗದಾಗಿದೆ. ಏನೇನೋ ಇದು ಡ್ರಿಂಕ್ಸು ಆಫ್ ಮಡಗ್ತಾರಲ್ಲ ಅದೆಲ್ಲ ಆಫ್ ಮಡಗಿದ್ದಾರೆ. ಅವ್ರಿಗೆ ಹೋದರೆ ಪ್ರೈವೇಸಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ನಾನು ಅಲ್ಲೆಲ್ಲ ಹೋಗಲ್ಲ ಜಾಸ್ತಿ. ಯಾಕೆಂದರೆ ಯಾರಾದರೂ ಹೋಗು ಅಂತ ಅಂದ್ಬಿಟ್ರೆ ಅವಾಗ ಮಾನ ಮರ್ಯಾದೆ ಹೊಂಟೋಗ್ಬಿಡುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಆದ್ರೂ ಉಟ್ಕೋಬೇಕಲ್ವ. ಹೊರಗಡೆಯಿಂದನೇ ಫೋಟೋ ತಗೊಳ್ಳೋಣ, ವೀಡಿಯೋ ತಗೊಳ್ಳೋಣ. ನಾನು ಊಟ ಮಾಡೋಕ್ಕೆ ಹೋದರೆ ಹೋಗ್ಬೋದು, ಊಟ ಮಾಡಲ್ಲ ನಾನು. ಸೊ ಓನ್ಲಿ ನೋಡ್ಕೊಳ್ಳೋದಷ್ಟೇ. ಚೈನೀಸ್ ಚೆನ್ನಾಗಿದೆ. ಚೈನೀಸ್ ಅವರೆಲ್ಲ ಹಿಂಗೆ ಎಲ್ಲ ಕೊರಿಯನ್ ಮೂವಿಗಳಲ್ಲಿ ನೋಡಿದ್ದೀನಿ ಹಿಂಗೆ ಇದು ಮಾಡೋದು. ಒಂದು ಚೈನೀಸ್ ಅವ್ರದ್ದು ಕುಂಫು ಇದೆಲ್ಲ ಮಾಡ್ತಾರಲ್ಲ ಅದು ಸಖತ್ತಾಗಿದೆ. ಅವ್ರ ಕೈ ಪೋಸ್ ಇಟ್ಕೊಂಡು ಹೋಶ್ ಅಂತ ಅಂದ್ಬಿಟ್ಟು ಪೋಸ್ ಕೊಡ್ತಾರಲ್ಲ. ಅಡುಗೆ ಮಾಡೋದ್ರಲ್ಲೂ ಅವರು ಪ್ಯಾಷನೇಟ್ ಅನಿಸುತ್ತೆ. ಅದಕ್ಕೆ ನೆನ್ನೆ ಅವರು ಕೊಟ್ಟಿದ್ದಾರೆ ಪೋಸು. ಸೊ ಅವ್ರ ಪಿಕ್ಚರ್ ಸಖತ್ತಾಗಿ ಕಾಣಿಸ್ತಾ ಇದೆ. ಈ ರೋಡಿಂದ ಬಂದೆ ಅದಕ್ಕೆ ಇವಾಗ ಈ ರೋಡಿಗೆ ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ಏನೇನು ಸಿಗುತ್ತೆ ಗೊತ್ತಿಲ್ಲ. ಇಲ್ಲಿ ಇಂಡೋನೇಷ್ಯಾ ಪೊಲೀಸ್ನವ್ರದ್ದು ಬಟ್ಟೆ ಹೆಂಗೆ ಗೊತ್ತಾ, ಲೈಟ್ ಎಲ್ಲೋ ಕಲರ್ ಇದೆ. ನಾನು ಇನ್ನೊಂದು ತೋರಿಸ್ತೀನಿ. ಅವ್ರನ್ನ ಪೊಲೀಸ್ ಮುಂದೆನೇ ಪೊಲೀಸ್ನವ್ರು ಕಾಡ್ಬಿಟ್ರೆ ಹಿಡ್ಕೊಂಡು ಜೈಲಿಗೆ ಹೋಗ್ಬಿಟ್ಟಾರು ಅಂತ ಬೈಕೆ ನಾನು ಇದು ಮಾಡಿಲ್ಲ. ಅಲ್ಲಿ ಯಾವುದೋ ಓಪನ್ ಬಾರು ರೆಸ್ಟೋರೆಂಟು ಏನೋ ಕಾಣಿಸ್ತಾ ಇದೆ, ಒಳ್ಳೆ ಮ್ಯೂಸಿಕ್ ಬರ್ತಾ ಇದೆ. ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಈ ರೋಡಿಗೆ ಬಂದಿದ್ದೀನಿ. ನೋಡೋಣ. ಇಲ್ಲೊಂದು ಓಪನ್ ಮ್ಯೂಸಿಕ್ ಹೋಟೆಲ್ ಇದೆ. ಹೆಂಗಿದೆ ಅಂದರೆ ಒಂಥರ ಡಿಫ್ರೆಂಟ್ ಆಗಿದೆ ಇಂಡಿಯನ್ ಸ್ಟೈಲಲ್ಲಿ. ಎಲ್ಲೋ ಲ್ಯಾವೆಂಡರಸ್ ಅಂತ ಹೇಳ್ಬಿಟ್ಟು. ನನಗೆ ಈ ಹೋಟೆಲ್ಗಿಂತ ಜಾಸ್ತಿ ಆ ಹೋಟೆಲ್ಗೆ ಹೋಗ್ಬೇಕು ಅಂತ ಇಷ್ಟ. ಆ ಹೋಟೆಲ್ಗೆ ಹೋಗ್ಬೇಕು ಅಂತಂದರೆ ನಾವೆಲ್ಲ ಎಂಟ್ರಿ ತಗೋಬೇಕು, ಅಂದರೆ ಒಳಗಡೆ ಇರೋರು ಏನಾದರೂ ತಗೋಬೇಕು ಅನಿಸುತ್ತೆ. ಲೆಟ್ ಮೀ ಗೋ ಆ್ಯಂಡ್ ಚೆಕ್. ನಾನು ಪೊಲೀಸ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಇಲ್ಲೇನೋ ಕಾಣಿಸ್ತಾ ಇದೆ. ಅಲ್ಲಿ ಪಾಕಿಸ್ತಾನ್ ಮೋಟೋ ಆ್ಯಂಡ್ ಇಂಪಾರ್ಟೆಂಟ್ ಅಂತ ಏನೋ ಹಾಕವ್ರೆ, ಅದೇನಂತ ಗೊತ್ತಿಲ್ಲ. ಪಾಕಿಸ್ತಾನಿ ಅಂತ ಬೇರೆ ಹಾಕಿದ್ದಾರೆ.